ಎಲ್ರಿಗೂ ನಮಸ್ಕಾರ. ಈ ದಿನ ನಾವು HSTR ಸಂಬಂಧಪಟ್ಟಂಗೆ ಶಿಕ್ಷಣ ಇಲಾಖೆ ಏನು ಪ್ರಕಟ ಮಾಡಿದೆ ಮಾದರಿ ಪ್ರಶ್ನೆಯನ್ನು, ಆ ಪ್ರಶ್ನೆಗೆ ಸಂಬಂಧಿಸಿದಂತೆ ಉತ್ತರಗಳನ್ನು ನೋಡ್ತಾ ಹೋಗೋಣ ಯಾವ ರೀತಿಯಾಗಿ ಇರ್ತವೆ ಅಂತ. ಯಾಕಂದರೆ ಇವೇ ಪ್ರಶ್ನೆಗಳನ್ನು ಕೆಲವೊಂದು ಎಕ್ಸಾಮ್ಗಳಲ್ಲಾಗಲಿ, ಅದೇ ಟೀಚರ್ಸ್ ಎಕ್ಸಾಮ್ಗಳಲ್ಲಾಗಲಿ ರಿಪೀಟ್ ಮಾಡುವ ಸ್ವಲ್ಪ ಸ್ವಲ್ಪ ಪ್ರಶ್ನೆ ಪತ್ರಿಕೆ ಚೇಂಜ್ ಮಾಡಿ ರಿಪೀಟ್ ಮಾಡೋ ಸಾಧ್ಯತೆ ಜಾಸ್ತಿ ಇರ್ತವೆ. 100 ಪ್ರಶ್ನೆ ಕೊಟ್ಟಿದ್ರೆ ಅಂದ್ರೆ 3-4 ಪ್ರಶ್ನೆ ಬಂದೇ ಬರ್ತವೆ ಕಾಮನ್ ಆಗಿ ಇದರಲ್ಲಿಂದನೇ. ಸೊ ಅದು ಪ್ರಶ್ನೆಗಳ ವೇರಿಯೇಷನ್ ಅಂದರೆ ಅದು ಸ್ವಲ್ಪ ಥಿಂಕಿಂಗ್ ಕೆಪಾಸಿಟಿ ಜಾಸ್ತಿ ಮಾಡಿ ಕೊಡ್ಬೋದು. ಸೊ ನಿನ್ನೆ ದಿನ ನಾವು 1ರಿಂದ 50ರವರೆಗೆ ಏನು ಪ್ರಶ್ನೆಗಳನ್ನು ನೋಡಿದ್ವಿ. ಈ ದಿನ ನಾವು 51ರಿಂದ 100ರವರೆಗೆ ಪ್ರಶ್ನೆ ಮತ್ತು ಉತ್ತರಗಳನ್ನು ನೋಡೋಣ. ಓಕೆ, ಮೊದಲನೇ ಪ್ರಶ್ನೆ, ಅಯಾನು ಮಂಡಲವೆಂದು ಇದನ್ನು ಕರೀತಾರೆ ಅಂತ ಕರೀತಾರೆ. ಅಯಾನು ಮಂಡಲವೆಂದು ಯಾವುದು ಕರೀತಾರೆ? ಉಷ್ಣತಾ ಮಂಡಲವನ್ನು ಕರೀತಾರೆ. ಪರಿವರ್ತನಾ ಮಂಡಲ ತಪ್ಪು, ಯಾಕಂದರೆ ಇದು ವಾಯುಮಂಡಲದ ಅತ್ಯಂತ ಕೆಳಪದರ, ಟ್ರೋಪೋಸ್ಫಿಯರ್ ಅಂತೇಳಿ ಇಂಗ್ಲೀಷ್ನಲ್ಲಿ ಕರೀತಾರೆ. ಓಕೆ, ಉಷ್ಣತಾ ಮಂಡಲ ಸರಿ. ಓಕೆ, ಉಷ್ಣತಾ ಮಂಡಲದಲ್ಲಿ ಥರ್ಮೋಸ್ಫಿಯರ್ ವಿದ್ಯುದಾವಿಷ್ಣು ಕಣಗಳು ಇರುವುದರಿಂದ ಇದನ್ನು ಅಯಾನು ಮಂಡಲ ಅಥವಾ ಅಯಾನೋಸ್ಫಿಯರ್ ಎನ್ನುತ್ತೆ. ಇದು ಇಂಪಾರ್ಟೆಂಟ್. ರೇಡಿಯೋ ತರಂಗಗಳ ಪ್ರತಿಫಲನಕ್ಕೆ ನೆರವಾಗುತ್ತದೆ. ಹಿಂದೆ ನಡೆದಂಥ ಎಕ್ಸಾಮ್ಗಳಲ್ಲಿ ಯಾವ ಒಂದು ಮಂಡಲ ರೇಡಿಯೋ ತರಂಗಗಳ ಪ್ರತಿಫಲನಕ್ಕೆ ನೆರವಾಗುತ್ತದೆ ಅಥವಾ ಪ್ರತಿಫಲಿಸುತ್ತದೆ ಅಂತ ಕೇಳಿದರೆ ಅದು ಉಷ್ಣತಾ ಮಂಡಲ ಅಥವಾ ಅಯಾನು ಮಂಡಲ ಅಂತೇಳಿ ಕರೀತಾರೆ. ಓಕೆ, ಸಮೋಷ್ಣ ಮಂಡಲ ತಪ್ಪಾಗುತ್ತೆ, ಯಾಕಂದರೆ ಇದು ಓಜೋನ್ ಪದರವನ್ನು ಹೊಂದಿರುವ ಪದರ ಆಗಿರುತ್ತದೆ. ಓಕೆ, ಇಂಗ್ಲೀಷ್ನಲ್ಲಿ ಸ್ಟ್ರಾಟೋಸ್ಫಿಯರ್ ಅಂತೇಳಿ ಕರೀತಾರೆ. ಓಕೆ, ನೆಕ್ಸ್ಟ್ ಪ್ರಶ್ನೆ, ಸ್ಥಳೀಯ ಮಾರುತಗಳನ್ನು ಭಾರತದಲ್ಲಿ ಹೀಗೆಂದು ಕರೀತಾರೆ ಅಂತ ಕರೀತಾರೆ. ಅದಕ್ಕೆ ಸರಿಯಾದ ಉತ್ತರ ಯಾವುದು? ಲೂ. ಚಿನುಕ್ ಇದು ಉತ್ತರ ಅಮೆರಿಕ ರಾಕಿ ಪರ್ವತಗಳಲ್ಲಿ ಬೀಸುವ ಬೆಚ್ಚಗಿನ ಸ್ಥಳೀಯ ಮಾರುತ ಅದು. ಓಕೆ, ಉತ್ತರ ಅಮೆರಿಕದ ರಾಕಿ ಪರ್ವತ ಸಾಲುಗಳಲ್ಲಿ. ಲೂ ಅಂದರೆ ಭಾರತದ ಉತ್ತರ ಮೈದಾನ ಪ್ರದೇಶದಲ್ಲಿ ಬೇಸಿಗೆಯಲ್ಲಿ ಬೀಸುವ ಒಣ ಹಾಗೂ ಬಿಸಿಯಾದ ಸ್ಥಳೀಯ ಮಾರುತಗಳನ್ನು ಲೂ ಅಂತೇಳಿ ಕರೀತಾರೆ. ಇದು ತುಂಬ ಪೊಲೀಸ್ ಎಕ್ಸಾಮ್ಗಳಲ್ಲಿ ತುಂಬ ಕೇಳಿದ್ದಾರೆ, ಆಲ್ರೆಡಿ ನೆನ್ಪಿಟ್ಕೊಳ್ಳಿ. ಮುಂದಿನ ಪ್ರಶ್ನೆ, ಕರ್ನಾಟಕದ ಅತಿ ದೊಡ್ಡ ಬಂದರು ಯಾವುದಂತ ಕೇಳಿದರೆ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು ಕರ್ನಾಟಕದ ನವಮಂಗಳೂರು ಬಂದರು ಅಂತ ಕರೀತಾರೆ. ಇದನ್ನ ಕರ್ನಾಟಕದ ಹೆಬ್ಬಾಗಿಲು ಅಂತ ಕೂಡ ಕರೀತಾರೆ. ಆ್ಯಕ್ಚುಲಿ ಇದು ಕರ್ನಾಟಕದ ಪ್ರಮುಖ ಹಾಗೂ ಅತಿ ದೊಡ್ಡ ನೈಸರ್ಗಿಕ ಬಂದರಾಗಿದ್ದು ಇದು ಕರ್ನಾಟಕದ ಹೆಬ್ಬಾಗಿಲು ಎಂದು ಕರೆಯುತ್ತಾರೆ. ಓಕೆ, ಕಾರವಾರ ತಪ್ಪು. ಇದು ಅತ್ಯುತ್ತಮ ನೈಸರ್ಗಿಕ ಬಂದರಾಗಿದ್ದರೂ ಕೂಡ ಅದೇನಾದರೆ ಗಾತ್ರದಲ್ಲಿ ನವಮಂಗಳೂರಿಗಿಂತ ಏನಿದೆ ಚಿಕ್ಕದಿದೆ. ಓಕೆ, ನೆಕ್ಸ್ಟ್ ಪ್ರಶ್ನೆ ಇಲ್ಲಿದೆ. ಇದಕ್ಕೆ ನೆಕ್ಸ್ಟ್ ಪ್ರಶ್ನೆ ನೋಡಿ, ಇದು ಚುಂಚನಕಟ್ಟೆ ಜಲಪಾತ ಈ ನದಿಯಿಂದ ನಿರ್ಮಾಣಗೊಂಡಿದೆ ಅಂತಿದೆ. ಅದಕ್ಕೆ ಸರಿಯಾದ ಉತ್ತರ ಕಾವೇರಿ. ಚುಂಚನಕಟ್ಟೆ ಜಲಪಾತ ಯಾವುದರಿಂದ ನಿರ್ಮಾಣ ಆಗಿದೆ? ಕಾವೇರಿ ನದಿಯಿಂದ ನಿರ್ಮಾಣ ಆಗಿದೆ. ಓಕೆ, ಅದು ಮೈಸೂರು ಜಿಲ್ಲೆ KR ನಗರ ತಾಲೂಕಿನ ಕಾವೇರಿ ನದಿಯು ಚುಂಚನಕಟ್ಟೆ ಜಲಪಾತವನ್ನು ನಿರ್ಮಿಸಿದೆ, ಅಂದರೆ KR ನಗರ ತಾಲೂಕಿನಲ್ಲಿ. ಓಕೆ, ಶರಾವತಿ ತಪ್ಪಾಗುತ್ತೆ. ಶರಾವತಿ ನದಿಯು ಪ್ರಸಿದ್ಧ ಜೋಗ ಜಲಪಾತವನ್ನು ನಿರ್ಮಿಸಿದೆ. ಓಕೆ, ನೆಕ್ಸ್ಟ್ ಪ್ರಶ್ನೆ ನೋಡಿ, ಕೆಳಕಂಡ ಬೆಳೆಯನ್ನು ಕರ್ನಾಟಕದ ಇತರೆ ರಾಜ್ಯಗಳಿಗಿಂತ ಹೆಚ್ಚಾಗಿ ಬೆಳೀತಾರೆ ಅಂದರೆ ಅದು ಕಾಫಿ ಕಾಮನ್ ಆಗಿ. ಓಕೆ, ಇವುಗಳನ್ನು ಯಾವುದು ಸೇಬು, ಕೇಸರಿ ಎಲ್ಲೆಲ್ಲಿ ಬೆಳೀತಾರೆ? ಜಮ್ಮು ಮತ್ತು ಕಾಶ್ಮೀರ, ಹಿಮಾಚಲ ಪ್ರದೇಶಗಳಲ್ಲಿ ಹೆಚ್ಚಾಗಿ ಬೆಳೀತಾರೆ. ಕಾಫಿನ ಭಾರತದ ಒಟ್ಟು ಕಾಫಿ ಉತ್ಪಾದನೆ ಕರ್ನಾಟಕದ ಶೇಕಡ ಎಷ್ಟಿದೆ? ಪಾಲು 70ರಷ್ಟು. ಭಾರತದಲ್ಲೇ ಅತಿ ಹೆಚ್ಚು ಕಾಫಿ ಬೆಳೀತಕ್ಕಂಥ ರಾಜ್ಯ ಕರ್ನಾಟಕ ಆಗುತ್ತೆ. ಓಕೆ, ನೆಕ್ಸ್ಟ್ ನೋಡಿ, ಭಾರತ ದೇಶದ ಒಟ್ಟು ವಿಸ್ತೀರ್ಣ ಎಷ್ಟು ಅಂತ ಕೇಳಿದರೆ 32,87,263 ಚದರ ಕಿಲೋಮೀಟರ್. ಇದು ಕೂಡ ಹಲವಾರು PC ಮತ್ತು PSC ಎಕ್ಸಾಮ್ಗಳಲ್ಲಿ ಕೇಳಿದ್ದಾರೆ. ಓಕೆ, 32,87,263 ಚದರ ಕಿಲೋಮೀಟರ್. ಇದು ಎಷ್ಟು? ಪ್ರಪಂಚದ 2.4 ಅಷ್ಟು. ಇದು ಕೂಡ ಕೇಳಿದ್ದಾರೆ ನೋಡಿ, ಪ್ರಪಂಚದ ಎಷ್ಟು ವಿಸ್ತೀರ್ಣದಲ್ಲಿ ಭಾರತದ ವಿಸ್ತೀರ್ಣ ಎಷ್ಟು ಪಾಲು ಅಂದರೆ 2.42%. ಓಕೆ, ನೆಕ್ಸ್ಟ್ ಪ್ರಶ್ನೆ, ಅರಿಕೆ ವನ್ಯಜೀವಿಧಾಮ ಈ ರಾಜ್ಯದಲ್ಲಿದೆ. ಅರಿಕೆ ವನ್ಯಜೀವಿಧಾಮ ಯಾವ ರಾಜ್ಯದಲ್ಲಿದೆ? ಪಂಜಾಬ್ ರಾಜ್ಯದಲ್ಲಿದೆ. ಅರಿಕೆ ಪಟ್ಟಣ ಪಂಜಾಬ್ನಲ್ಲಿದೆ. ಅರಿಕೆ ಪಟ್ಟಣ ಅಥವಾ ಅರಿಕೆ ವೆಟ್ಲ್ಯಾಂಡ್ ವನ್ಯಜೀವಿಧಾಮ ಪಂಜಾಬ್
ರಾಜ್ಯದ ತಾರನ್ ಜಿಲ್ಲೆಯಲ್ಲಿದೆ. ಇದು ಬಿಯಾಸ್ ಮತ್ತು ಸಟ್ಲೇಜ್ ನದಿಗಳ ಸಂಗಮ ತಾಣ. ಇದು ಇಂಪಾರ್ಟೆಂಟ್ ನೋಡಿ, ನೆನ್ಪಿಟ್ಕೊಳ್ಳಿ. ಈ ಅರಿಕೆ ವನ್ಯಜೀವಿ ಧಾಮ ಯಾವ 2 ನದಿಗಳಲ್ಲಿ ಕಾಣಿಸ್ಕೊಳುತ್ತಂದರೆ ಬಿಯಾಸ್ ಮತ್ತು ಸಟ್ಲೇಜ್ ನದಿಗಳ ಸಂಗಮ ತಾಣದಲ್ಲಿ ಕಂಡುಬರುತ್ತೆ. ಓಕೆ, ನೆಕ್ಸ್ಟ್ ಪ್ರಶ್ನೆ ನೋಡಿ. ಬಿಹಾರದ ಕಣ್ಣೀರಿನ ನದಿ ಯಾವುದಂತ ಕೇಳಿದ್ದಾರೆ. ಅದು ಬಿಹಾರದ ಕಣ್ಣೀರಿನ ನದಿ ಯಾವುದಾಗುತ್ತೆ? ಕೋಸಿ ಆಗುತ್ತೆ. ಯಾಕಾಗುತ್ತೆ ಅಂದರೆ ನೋಡಿ, ಕೋಸಿಯು ಪ್ರತಿ ವರ್ಷ ಮಳೆಗಾಲದಲ್ಲಿ ತನ್ನ ಪ್ರಥಮ ಪಥವನ್ನು ಅಂದರೆ ತನ್ನ ಹೋಗ್ತಕ್ಕಂಥ ಪಥವನ್ನು ಬದಲಾಯಿಸುತ್ತಾ ಬಿಹಾರದಲ್ಲಿ ಭೀಕರ ಪ್ರವಾಹವನ್ನುಂಟು ಮಾಡೋದ್ರಿಂದ ಇದನ್ನು ಬಿಹಾರದ ಕಣ್ಣೀರಿನ ನದಿ ಎನ್ನಲಾಗುತ್ತದೆ. ದಾಮೋದರ್ ನದಿಯನ್ನು ಬಂಗಾಳದ ಕಣ್ಣೀರಿನ ನದಿ ಅಂತ ಕರೀತಾರೆ. ಓಕೆ, ಇದನ್ನು ಕೇಳಿದರೆ, ಇದನ್ನು ಎರಡೂ ಕೇಳಿದ್ದಾರೆ ಇಂದಿನ ಎಕ್ಸಾಮ್ಗಳಲ್ಲಿ, ನೆನ್ಪಿಟ್ಕೊಳ್ಳಿ. ಜೊನ್ನಗಿರಿ ಈ ಖನಿಜ ಅಥವಾ ಲೋಹಕ್ಕೆ ಸಂಬಂಧಿಸಿದೆ. ಜೊನ್ನಗಿರಿ ಎಂಬುದು ಪ್ರದೇಶ ಇದೆ, ಅದು ಯಾವ ಒಂದು ಲೋಹಕ್ಕೆ ಸಂಬಂಧಿಸಿದೆ. ಅಲ್ಲಿ ಏನು ಸಿಗುತ್ತೆ ಅಂದರೆ ಚಿನ್ನ ಸಿಗುತ್ತೆ. ಅದು ಎಲ್ಲಿ ಬರುತ್ತೆ ಅಂದರೆ ಆಂಧ್ರ ಪ್ರದೇಶದ ಕರ್ನೂಲ್ ಜಿಲ್ಲೆಯ ಜೊನ್ನಗಿರಿ ಪ್ರದೇಶವು ಪ್ರಸಿದ್ಧ ಚಿನ್ನದ ಗಣಿಗಾರಿಕೆಯ ತಾಣವಾಗಿರುತ್ತದೆ. ಓಕೆ, ಪ್ರಸ್ತುತ ಭಾರತದಲ್ಲಿ ಅತಿ ಹೆಚ್ಚು ಜನರಿಗೆ ಲಭ್ಯವಾಗಿರುವ ಸಾರಿಗೆಯ ವಿಧ ಯಾವುದು ಅಂತ ಕೇಳಿದರೆ ಸಾಮಾನ್ಯವಾಗಿ ರಸ್ತೆ ಸಾರಿಗೆ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ. ಯಾಕಂದರೆ ಮನೆಗೆ ಸೇವೆ ಒದಗಿಸುವ ಮತ್ತು ದೇಶದ ಮೂಲೆ ಮೂಲೆಗೆ ಸಂಪರ್ಕ ಕಲ್ಪಿಸುವ ಅತ್ಯಂತ ಹೆಚ್ಚು ಜನರಿಗೆ ಲಭ್ಯವಾಗಿರುವ ಸಾರಿಗೆಯಾಗಿದೆ. ಅದು ರಸ್ತೆ ಸಾರಿಗೆ ಬಿಟ್ಟರೆ ಸೆಕೆಂಡು ರೈಲು ಸಾರಿಗೆ ಇರುತ್ತೆ. ಓಕೆ, ನೆಕ್ಸ್ಟ್ ಪ್ರಶ್ನೆ. ಪಾರದೀಪ್ ಬಂದರು ಈ ಕೆಳಕಂಡ ರಾಜ್ಯದಲ್ಲಿದೆ. ಅದಕ್ಕೆ ಸರಿಯಾದ ಉತ್ತರ ಒಡಿಶಾ ಆಗುತ್ತೆ. ಯಾಕಂದರೆ ಇದು ಪೂರ್ವ ಕರಾವಳಿಯಲ್ಲಿರುವ ಪ್ರಮುಖ ನೈಸರ್ಗಿಕ ಬಂದರಾದ ಪಾರದೀಪ್ ಒಡಿಶಾ ರಾಜ್ಯದಲ್ಲಿದೆ. ಓಕೆ, ಕೇರಳದಲ್ಲಿ ಯಾವುದಿದೆ? ಕೊಚ್ಚಿ ಇದೆ. ಗುಜರಾತ್ನಲ್ಲಿ ಪೋರ್ಬಂದರ್ ಐ ಥಿಂಕ್ ಪೋರ್ಬಂದರ್ ಬಂದರಿರುತ್ತೆ. ಒಡಿಶಾದಲ್ಲಿ ಪಾರದೀಪ್. ಓಕೆ, ಸುಸ್ಥಿರ ಅಭಿವೃದ್ಧಿ ಗುರಿಗಳ ಸಂಖ್ಯೆ ಎಷ್ಟು ಅಂತ ಕೇಳಿದರೆ 17 ಈ ಹಿಂದೆ ಕೇಳಿದ್ದಾರೆ. ಇದು ಇಂಪಾರ್ಟೆಂಟ್ ಆ್ಯಕ್ಚುಲಿ. 17 ವಿಶ್ವಸಂಸ್ಥೆಯು 2030 ವೇಳೆಗೆ ಎಷ್ಟರೊಳಗೆ 2030 ಈ 17 ಗುರಿಗಳನ್ನು ಸಾಧಿಸಬೇಕು ಅಂತೇಳಿ ಹಾಕ್ಕೊಂಡಿದೆ. ಅದು ಎಷ್ಟು ಮಟ್ಟಿಗೆ ಸಾಧನೆ ಆಗ್ತಾ ಇದೆ ಅಂತೇಳಿ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಈ ಕೆಳಗಂಡಲ್ಲಿ ತಪ್ಪಾಗಿರೋ ಹೇಳಿಕೆಯನ್ನು ಗುರುತಿಸಿ ಅಂತ ಕೇಳಿದರೆ ತಪ್ಪಾದ ಹೇಳಿಕೆ ಯಾವುದು? ಸರಿ ಹೇಳಿಕೆಗಳು ನೋಡಿ, ಇದು ಇಂಪಾರ್ಟೆಂಟ್. ಕಲಬುರಗಿಯನ್ನು ತೊಗರಿಯ ಖನಿಜ ಅಂತ ಹೇಳ್ತಾರೆ, ಸರಿ. ನವಮಂಗಳೂರು ಬಂದರು ಕರ್ನಾಟಕದ ಹೆಬ್ಬಾಲ್ ಅಂತ ಕರೀತಾರೆ, ಸರಿ. ಕರ್ನಾಟಕವು ಶ್ರೀಗಂಧದ ನಾಡು ಅಂತ ಪ್ರಸಿದ್ಧವಾಗಿದೆ, ಇದು ಕೂಡ ಸರಿ. ವಿಶ್ವ ಪರಂಪರೆ ಪಟ್ಟಿಯು ಯುನಿಸೆಫ್ನೊಂದಿಗೆ ಸಂಬಂಧ ಹೊಂದಿದೆ. ಇದು ತಪ್ಪಾಗುತ್ತೆ. ಯಾಕೆ ತಪ್ಪಾಗುತ್ತೆ? ವಿಶ್ವ ಪರಂಪರೆ ಪಟ್ಟಿಯು ವರ್ಲ್ಡ್ ಹೆರಿಟೇಜ್ ಲಿಸ್ಟ್ ನೀಡುವ ಸಂಸ್ಥೆಯು ಯುನೆಸ್ಕೋದೊಂದಿಗೆ ಆಗಿದೆ. ಇದು ಮಕ್ಕಳ ನಿಧಿ. ಓಕೆ, ಯುನಿಸೆಫ್ ಯಾಕೆ ಸಂಬಂಧಪಟ್ಟಿದೆ? ಮಕ್ಕಳ ನಿಧಿಯನ್ನು ಸಂಗ್ರಹಣೆ ಮಾಡೋಕ್ಕೆ ಸಂಬಂಧಪಟ್ಟಿದೆ. ಯುನೆಸ್ಕೋ ಯಾವುದಕ್ಕೆ? ವಿಶ್ವ ಪರಂಪರೆ ಪಟ್ಟಿಗೆ ಸಂಬಂಧಪಟ್ಟಿದೆ. ಓಕೆ, ಇವು ಇಂಪಾರ್ಟೆಂಟ್ ಆಗ್ತದೆ. ಭೌಗೋಳಿಕವಾಗಿ ಭಾರತದ ಅತ್ಯಂತ ಚಿಕ್ಕ ರಾಜ್ಯ ಯಾವುದು ಅಂದರೆ ಗೋವಾ ಆಗುತ್ತೆ. ಜನಸಂಖ್ಯೆಯಲ್ಲಿ ಅತಿ ಚಿಕ್ಕ ರಾಜ್ಯ ಅಂದರೆ ಸಿಕ್ಕಿಂ ಆಗುತ್ತೆ. ಓಕೆ, ಇದು ಭೌಗೋಳಿಕವಾಗಿ ನೋಡಿ 3702 ಚದರ ಕಿಲೋಮೀಟರ್ ವಿಸ್ತೀರ್ಣ ಹೊಂದಿರುವ ಗೋವಾ ಭಾರತದ ಅತ್ಯಂತ ಚಿಕ್ಕ ರಾಜ್ಯವಾಗಿದೆ. ಜನಸಂಖ್ಯೆಯಲ್ಲಿ ಚಿಕ್ಕ ರಾಜ್ಯ ಸಿಕ್ಕಿಂ. ಓಕೆ, ಕೆಳಕಂಡ ಹೇಳಿಕೆಗಳನ್ನು ಓದಿರಿ ಮತ್ತು ಸರಿಯಾದ ಹೇಳಿಕೆ ಗುರುತಿಸಿ. ಓಕೆ, ಹವಾಮಾನ ಪರಿಸ್ಥಿತಿಯ ವೈಜ್ಞಾನಿಕ ಅಧ್ಯಯನವೇ ಹವಾಮಾನಶಾಸ್ತ್ರ. ವಾಯುಗುಣದ ಬಗ್ಗೆ ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವುದೇ ವಾಯುಗುಣಶಾಸ್ತ್ರ. ಮಳೆಯ ಪ್ರಮಾಣವನ್ನು ವೃಷ್ಟಿ ಮಾಪಕ ಅಂದರೆ ರೈನ್ ಗೇಜ್ ಅಂತಾರೆ. ಕನ್ನಡದಲ್ಲಿ ವೃಷ್ಟಿ ಮಾಪಕ ಅಂತ ಕರೀತಾರೆ, ಇಂಗ್ಲೀಷಲ್ಲಿ ರೈನ್ ಗೇಜ್ನಿಂದ ಹೇಳ್ತಾರೆ. ಇದು ಕೂಡ ಸರಿ ಇದೆ. ಸೊ ಹಂಗಾಗಿ ಸರಿಯಾದ ಆನ್ಸರ್ ಇರುತ್ತೆ ABC. ಅಂದರೆ ಹವಾಮಾನ ಪರಿಸ್ಥಿತಿಯ ವೈಜ್ಞಾನಿಕ ಅಧ್ಯಯನವೇ ಹವಾಮಾನಶಾಸ್ತ್ರ ಅಥವಾ ಮೆಟ್ರೋಲಾಜಿ ಅಂತ ಕರೀತಾರೆ. ವಾಯುಗುಣದ ಬಗ್ಗೆ ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವುದೇ ವಾಯುಗುಣಶಾಸ್ತ್ರ ಅಂತೇಳಿ, ಅಥವಾ ಕ್ಲೈಮೆಟಲಾಜಿ ಅಂತೇಳಿ ಕರೀತಾರೆ. ಹಿಂದೆ ಕೇಳಿದ್ದಾರೆ. ಈ ಎಲ್ಲಾನು 1 by 1 ನೆನ್ಪಿಟ್ಕೊಳ್ಳಿ. ಇವು ಕೂಡ
ಕೈಗಾ ಅಣು ವಿದ್ಯುತ್ ಉತ್ಪಾದನಾ ಕೇಂದ್ರ ಯಾವುದು? ಕೈಗಾ ಅಣು ವಿದ್ಯುತ್ ಉತ್ಪಾದನಾ ಕೇಂದ್ರ ಎಲ್ಲಿದೆ? ಉತ್ತರ ಕನ್ನಡದಲ್ಲಿದೆ. ಕರ್ನಾಟಕದ ಏಕೈಕ ಅಣು ವಿದ್ಯುತ್ ಸ್ಥಾವರವಾದ ಕೈಗಾ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ತಾಲೂಕಿನಲ್ಲಿದೆ. ಮತ್ತು ಒಂದು ನದಿ ದಂಡಿ ಪಕ್ಕದಲ್ಲಿದೆ. ಯಾವ ನದಿ ಇದೆ ಅಂತೇಳಿ ಒಂದು ಕಮೆಂಟ್ ಮಾಡಿ ನೋಡೋಣ, ಯಾರಿಗೆ ಗೊತ್ತಿರುತ್ತೆ ಅವರು. ಕೈಗಾ ಅಣು ವಿದ್ಯುತ್ ಸ್ಥಾವರ ಇದೆಯಲ್ಲ, ಒಂದು ನದಿಯ ದಂಡೆಯ ಮೇಲಿದೆ. ಆ ನದಿಯ ಹೆಸರೇನು? ಅದು ಮತ್ತು ಯಾವ ಎಡನ ಬಲದಂಡೆ ಅಂತ ಕಮೆಂಟ್ ಮಾಡಿ. UTIನ ವಿಸ್ತೃತ ರೂಪ ಏನಂದರೆ ಯೂನಿಟ್ ಟ್ರಸ್ಟ್ ಆಫ್ ಇಂಡಿಯಾ. ಏನು? ಯೂನಿಟ್ ಟ್ರಸ್ಟ್ ಆಫ್ ಇಂಡಿಯಾ. ಇದು ಭಾರತದ ಪ್ರಮುಖ ಹಣಕಾಸು ಮತ್ತು ಹೂಡಿಕೆ ಸಂಸ್ಥೆಯಾಗಿದ್ದ UTIನ ಪೂರ್ಣ ರೂಪ ಯೂನಿಟ್ ಟ್ರಸ್ಟ್ ಆಫ್ ಇಂಡಿಯಾ ಅಂತ. ಓಕೆ, ಇದು ಯಾವುದು? UTI ಯಾಕೆ ಸಂಬಂಧಪಟ್ಟಿದೆ? ಭಾರತದ ಪ್ರಮುಖ ಹಣಕಾಸು ಮತ್ತು ಹೂಡಿಕೆ ಸಂಸ್ಥೆ. ನೆಕ್ಸ್ಟ್ ನೋಡಿ, ಭಾರತದ ಖ್ಯಾತ ಉದ್ಯಮಿಗಳ ಗುಂಪಿಗೆ ಸೇರಿದವರು ಯಾರು ಅಂತ ಕೇಳಿದ್ದಾರೆ. ಮುಖೇಶ್ ಅಂಬಾನಿ ಭಾರತದವರು, ರತನ್ ಟಾಟಾ ಭಾರತದವರು, ಸಾವಿತ್ರಿ ಜಿಂದಾಲ್ ಭಾರತದವರು. ವಾರೆನ್ ಬಫೆಟ್ ಇದನ್ನಲ್ಲ, ಇವನಲ್ಲ. ಯಾಕಲ್ಲ ಅಂದ್ರೆ ವಾರೆನ್ ಬಫೆಟ್ ಇವನು ಅಮೆರಿಕದ ಪ್ರಸಿದ್ಧ ಹೂಡಿಕೆದಾರ ಉದ್ಯಮಿಯಾಗಿದ್ದಾನೆ. ಓಕೆ, ಅಗತ್ಯ ವಸ್ತುಗಳ ಕಾಯ್ದೆ ಜಾರಿಗೆ ಬಂದ ವರ್ಷ ಯಾವುದಂತ ಕೇಳಿದರೆ 1955. ಅಗತ್ಯ ವಸ್ತುಗಳ ಸರಬರಾಜನ್ನು ಕಾಯ್ದುಕೊಳ್ಳಲು ಮತ್ತು ಕಾಳಸಂತೆಯನ್ನು ತಡೆಯಲು ಭಾರತ ಸರ್ಕಾರ ಈ ಅಗತ್ಯ ವಸ್ತುಗಳ ಕಾಯ್ದೆಯನ್ನು 1955ರಲ್ಲಿ ಜಾರಿಗೆ ತಂದಿತು. ನೆಕ್ಸ್ಟ್ ಪ್ರಶ್ನೆ ನೋಡಿ, ಭೌಗೋಳಿಕ ಪ್ರದೇಶದ ಆಧಾರದ ಮೇಲೆ ವಿಂಗಡಿಸಲಾದ ಮಾರುಕಟ್ಟೆಯ ವಿಧಗಳಿಗೆ ಹೊರತಾಗಿರುವುದು ಯಾವುದು ಅಂತ ಕೇಳಿದರೆ ಸ್ಥಳೀಯ ಮಾರುಕಟ್ಟೆ, ಪ್ರಾದೇಶಿಕ ಮಾರುಕಟ್ಟೆ, ಸಗಟು ಮಾರುಕಟ್ಟೆ, ರಾಷ್ಟ್ರೀಯ ಮಾರುಕಟ್ಟೆ ಅಂತ ಕೇಳಿದರೆ ಸರಿಯಾದ ಉತ್ತರ ಸಗಟು ಮಾರುಕಟ್ಟೆ. ಏನು ಹಂಗಂದ್ರೆ 1 to 4 ಯಾಕೆ ಆನ್ಸರ್ ಆಗಲ್ಲ ಅಂದರೆ ಸ್ಥಳೀಯ, ಪ್ರಾದೇಶಿಕ, ರಾಷ್ಟ್ರೀಯ ಮಾರುಕಟ್ಟೆ ತಪ್ಪು. ಇವು ಭೌಗೋಳಿಕ ಎಲ್ಲೆಯ ಆಧಾರದ ಮೇಲಿನ ವರ್ಗೀಕರಣಗಳು. ಭೌಗೋಳಿಕ ಆಧಾರದ ಮೇಲೆ ಇವನ್ನ ವಿಂಗಡಣೆ ಮಾಡ್ತಾರೆ. ಸರಿಯಾದ ಉತ್ತರ ಸಗಟು ಮಾರುಕಟ್ಟೆ. ಯಾಕಾಗುತ್ತದೆ? ಇದು ವ್ಯಾಪಾರದ ಪ್ರಮಾಣ, ವ್ಯಾಲ್ಯೂ ಆಫ್ ಬಿಸ್ನೆಸ್ ಅಂತಾರಲ್ಲ, ಆಧಾರದ ಮೇಲೆ ವಿಂಗಡಿಸಲಾದ ಮಾರುಕಟ್ಟೆಯಾಗಿದೆ. ಹಾಗಾಗಿ ಸಗಟು ಮತ್ತು ಚಿಲ್ಲರೆಗೆ ಸಂಬಂಧಪಟ್ಟಿದೆ. ಯಾವುದಕ್ಕೆ ಸಂಬಂಧಪಟ್ಟಿದೆ? ಸಗಟು ಮತ್ತು ಚಿಲ್ಲರೆ ಮಾರುಕಟ್ಟೆಗೆ ಸಂಬಂಧಿಸಿದೆ. ಹಂಗಾಗಿ ಭೌಗೋಳಿಕ ಪ್ರದೇಶದ ಆಧಾರದ ಮೇಲೆ ವಿಂಗಡಿಸಿದ ಮಾರುಕಟ್ಟೆಯ ವಿಧಗಳಿಗೆ ಹೊರತಾಗಿ ಇವು ಮೂರು ಭೌಗೋಳಿಕ ಸಂಬಂಧಿಸಿದೆ. ಆದರೆ ಇದು ಭೌಗೋಳಿಕ ಮಾರುಕಟ್ಟೆಗೆ ಅಲ್ಲ. ಓಕೆ, ನೆಕ್ಸ್ಟ್ ಪ್ರಶ್ನೆ, ಸೋನಿ ಈ ದೇಶದ ಬಹುರಾಷ್ಟ್ರೀಯ ಕಂಪನಿ ಅಂದರೆ ಸೋನಿ ದಕ್ಷಿಣ ಕೊರಿಯಾ ಅಲ್ಲ, ಚೀನಾ ಅಲ್ಲ, ಉತ್ತರ ಕೊರಿಯಾ ಅಲ್ಲ. ಸರಿಯಾದ ಉತ್ತರ ಜಪಾನ್. ಏನು ಸರಿಯಾದ ಉತ್ತರ? ಜಪಾನ್. ವಿಶ್ವ ಪ್ರಸಿದ್ಧ ಎಲೆಕ್ಟ್ರಾನಿಕ್ ಸಂಸ್ಥೆ ಸೋನಿ ಕಾರ್ಪೊರೇಷನ್ ಟೋಕಿಯೋ, ಜಪಾನ್ ಮೂಲದ ಬಹುರಾಷ್ಟ್ರೀಯ ಸಂಸ್ಥೆಯಾಗಿದೆ. ಸ್ಯಾಮ್ಸಂಗ್ ಇದು ದಕ್ಷಿಣ ಕೊರಿಯಾ. ದಕ್ಷಿಣ ಕೊರಿಯಾದ ಯಾವುದು? ಸ್ಯಾಮ್ಸಂಗ್. ಉತ್ತರ ಕೊರಿಯಾದ ಹೈಡ್ರೋಜನ್ ಅಣುಬಾಂಬ್ ಆಗುತ್ತೆ. ಹೈಡ್ರೋಜನ್ ಅಣುಬಾಂಬ್ ಪರೀಕ್ಷೆ ಮಾಡ್ತಿದ್ದಾರೆ ಅಲ್ಲಿ. ಚೀನಾದಲ್ಲಿ ಸಿಕ್ಕಾಪಟ್ಟಿದ್ದಾವೆ. ಓಕೆ, ಭಾರತದಲ್ಲಿ ಗ್ರಾಹಕರ ಹಿತರಕ್ಷಣೆಗಾಗಿ ಜಾರಿಗೆ ಬಂದ ಮೊಟ್ಟ ಮೊದಲ ಗ್ರಾಹಕ ಸಂರಕ್ಷಣಾ ಕಾಯ್ದೆ ಯಾವುದು? 86. ಗ್ರಾಹಕ ಸಂರಕ್ಷಣಾ ಕಾಯ್ದೆ 1986. ಭಾರತದಲ್ಲಿ ಗ್ರಾಹಕರ 1986 ಡಿಸೆಂಬರ್ 24ರಂದು ಜಾರಿಗೆ ತರ್ತಾ. ಅದಕ್ಕಾಗಿ ಇದನ್ನು ಗ್ರಾಹಕ ಸಂರಕ್ಷಣಾ ಕಾಯ್ದೆ, ಇದು ಡಿಸೆಂಬರ್ 24ಕ್ಕೆ ಗ್ರಾಹಕರ ಸಂರಕ್ಷಣಾ ದಿನ ಅಂತೇಳಿ ಕರೀತಾರೆ. ಒಂದ್ಸರಿ ನೋಡ್ಕೊಳ್ಳಿ, ಕ್ಲಾರಿಫಿಕೇಶನ್ ಆ್ಯಕ್ಚುಲಿ ಓದ್ದಂಗೆ ನೆನಪಿದೆ, ನೋಡ್ಕೊಳ್ಳಿ ಒಂದ್ಸರಿ. ಭಾರತದಲ್ಲಿ ಈಗಾಗಲೇ ಪೂರ್ಣಗೊಂಡಿರುವ ಪಂಚವಾರ್ಷಿಕ ಯೋಜನೆಗಳ ಸಂಖ್ಯೆ ಎಷ್ಟು ಅಂದರೆ 12. ಓಕೆ, ಭಾರತದಲ್ಲಿ 1951ರಿಂದ 2017ರವರೆಗೆ ಒಟ್ಟು 12 ಪಂಚವಾರ್ಷಿಕ ಯೋಜನೆಗಳು ಪೂರ್ಣಗೊಂಡವು. ಇದರ ನಂತರ ಯಾವುದು ಬಂತು? ನೀತಿ ಆಯೋಗ. 2017 ಜನವರಿ 1ರಿಂದ ನೀತಿ ಆಯೋಗ ಜಾರಿಗೆ ಬರುತ್ತೆ. ಚಲನಾತ್ಮಕ ಡೈನಾಮಿಕ್ಸ್ ಎಂಬ ಪದವು ಗ್ರೀಕ್ನ ಈ ಕೆಳಕಂಡ ಪದದಿಂದ ಬಂದಿದೆ. ಯಾವ ಪದದಿಂದ ಡೈನಾಮಿಕ್ಸ್ ಅನ್ನೋದು? ಡೈನೋಮಿಕೋಸ್ ಅಂತೇಳಿ. ಡೈನೋಮಿಕೋಸ್ ಎಂಬ ಪದದಿಂದ ಬಂದಿದೆ. ಚಲನಾತ್ಮಕ ಅಥವಾ ಮಿಕ್ಸ್ ಎಂಬ ಪದವು ಗ್ರೀಕ್ ಭಾಷೆಯ ಡೈನಾಮಿಕೋಸ್ ಅಂದರೆ ಶಕ್ತಿ ಅಥವಾ ಚಲನೆ ಎಂಬ ಪದದಿಂದ ಬಂದಿದೆ. ಓಕೆ, ಡೈನಾಮಿಕೋಸ್. ನೆಕ್ಸ್ಟ್ ಪ್ರಶ್ನೆ, ಬಳಕೆಯ ಜೊತೆಗೆ ಕೊಳ್ಳುವ ಮನೋಭಾವ ಮತ್ತು ಹಣವನ್ನು ವೆಚ್ಚ ಮಾಡುವ ಶಕ್ತಿ ಇದ್ದರೆ ಅದು ಏನಾಗುತ್ತೆ?
ಬಯಕೆಯ ಜೊತೆಗೆ ಕೊಳ್ಳುವ ಮನೋಭಾವ ಮತ್ತು ಹಣವನ್ನು ವೆಚ್ಚ ಮಾಡುವ ಶಕ್ತಿ ಇದ್ದರೆ ಅದು ಏನಾಗುತ್ತೆ ಅಂತ ಕೇಳಿದರೆ ಅದು ಪೂರೈಕೆನ, ಬೇಡಿಕೆನ, ಉತ್ಪಾದನೆನ ಅಥವಾ ಅನುಭೋಗ ಅಂತ ಕೇಳಿದರೆ ಸರಿಯಾದ ಉತ್ತರ ಅನುಭೋಗ ಅನ್ಕೊಂತೀನಿ. ಅಲ್ಲ ಸಾರಿ, ಬೇಡಿಕೆ ಅಂತ ಹೇಳಿ. ಯಾವ ಥರ ಬೇಡಿಕೆ ಆಗುತ್ತೆ? ಸಾರಿ ಫಾರ್ ಡಿಸ್ಟರ್ಬೆನ್ಸ್, ಸ್ವಲ್ಪ ಫೋನ್ ಬಂತು. ಓಕೆ, ನೋ ಪ್ರಾಬ್ಲಮ್. ಏನು ಬಯಕೆಯ ಜೊತೆಗೆ ಕೊಳ್ಳುವ ಮನೋಭಾವ ಮತ್ತು ಹಣವನ್ನು ವೆಚ್ಚ ಮಾಡುವ ಶಕ್ತಿ ಇದ್ದರೆ ಅದನ್ನು ಏನಂತ ಕರೀತಾರೆ? ಬೇಡಿಕೆ ಅಂತೇಳಿ ಕರೀತಾರೆ. ಅದು ಹೇಗಾಗುತ್ತೆ ಬೇಡಿಕೆ ಅಂತೇಳಿ ಇಲ್ಲಿ ಎಕ್ಸ್ಪ್ಲನೇಷನ್ ಇದೆ. ಅಂದರೆ ಅರ್ಥಶಾಸ್ತ್ರದಲ್ಲಿ ಕೇವಲ ಬಯಕೆ ಬೇಡಿಕೆಯಾಗುವುದಿಲ್ಲ, ಬಯಕೆಯೊಂದಿಗೆ ಅದನ್ನು ಕೊಳ್ಳುವ ಸಾಮರ್ಥ್ಯ ಹಣ ಬೇಕಲ್ಲ, ಹಣ ಖರ್ಚು ಮಾಡುವ ಮನಸ್ಸಿದ್ದಾಗ ಮಾತ್ರ ಅದು ಬೇಡಿಕೆ ಆಗುತ್ತೆ. ಅದನ್ನ ತೊಗೊಂಡು ಗೇಸಿ ಮನೆ ಏನು ಜಾಬಲ್ಲಿ ಇಟ್ಕೊಂಡು ಕುಂದರೆ ಅದು ಬೇಡಿಕೆ ಆಗಲ್ಲ. ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್, ಶಿಕ್ಷಣವು ಮಗುವಿನ ವ್ಯಕ್ತಿತ್ವದಲ್ಲಿ ಸರ್ವಾಂಗೀಣ ಅಭಿವೃದ್ಧಿಯನ್ನು ತರುತ್ತದೆ ಎಂದು ಹೇಳಿದವರು ಯಾರು ಅಂದರೆ ಮಹಾತ್ಮ ಗಾಂಧೀಜಿ. ಓಕೆ, ಮಗುವಿನ ದೇಹ, ಮನಸ್ಸು ಮತ್ತು ಆತ್ಮದಲ್ಲಿರುವ ಅತ್ಯುತ್ತಮವಾದನ್ನು ಹೊರತರುವುದೇ ಶಿಕ್ಷಣ, ಸರ್ವಾಂಗೀಣ ಅಭಿವೃದ್ಧಿ ಅಂತ ಗಾಂಧೀಜಿಯವರು ವ್ಯಾಖ್ಯಾನ ಮಾಡಿದ್ದಾರೆ. ಓಕೆ, ನೆಲ್ಸನ್ ಮಂಡೇಲಾ ಇವರು ದಕ್ಷಿಣ ಆಫ್ರಿಕಾದ ಗಾಂಧಿ ಅಂತ ಕರೀತಾರೆ. ರಾಮಕೃಷ್ಣ ಪರಮಹಂಸ ಸ್ವಾಮಿ ವಿವೇಕಾನಂದರ ಗುರುಗಳು. ಸ್ವಾಮಿ ವಿವೇಕಾನಂದರು ಏನು ಮನಸ್ಸಿನ ಸೂಕ್ತವನ್ನು ಎಚ್ಚರಗೊಳಿಸುವುದೇ ಶಿಕ್ಷಣ ಅಂತೇಳಿ ಹೇಳಿದ್ದಾರೆ ಅವರು. ದೇಶದ ಉತ್ಪಾದನೆಯಲ್ಲಿ ಆ್ಯಕ್ಚುಲಿ ಈ ಪ್ರಶ್ನೆ ಏದೈತಲ್ಲ, ಈ ಪ್ರಶ್ನೆ ಏನು ಶಿಕ್ಷಣ ಮಗುವಿನ ವ್ಯಕ್ತಿತ್ವ ಸರ್ವಾಂಗೀಣ ಅಭಿವೃದ್ಧಿಯನ್ನು ತರುತ್ತದೆ ಅಂತೇಳಿ ಯಾರು ಹೇಳಿದ್ರು ಅಂತ ಕೇಳಿದ್ರೆ ಗಾಂಧೀಜಿಯವರ ಪ್ರಕಾರ ಶಿಕ್ಷಣ ಅಂದರೆ ಏನಂತೇಳಿ ನನಗೆ ಏನು PSI ಇಂಟರ್ವ್ಯೂಲ್ಲಿ ಕೇಳಿದ್ರು 2017ರಲ್ಲಿ. ಸೊ ಅದು ನನಗೆ ಅವಾಗ ಗೊತ್ತಿದ್ದಿಲ್ಲ ಆ್ಯಕ್ಚುಲಿ. ದೇಶದಲ್ಲಿ ಉತ್ಪಾದನೆಯಾಗುವ ಆದಾಯ ಮತ್ತು ಸಂಪತ್ತು ಯಾವುದೇ ತಾರತಮ್ಯ ಇಲ್ಲದೆ ಸಮಾಜದ ಎಲ್ಲ ಜನರಲ್ಲಿ ಆದಷ್ಟು ಸಮಾನವಾಗಿ ಹಂಚಿಕೆಯಾಗುವುದನ್ನು ಹೀಗೆ ಎನ್ನುತ್ತಾರೆ. ಹೇಗೆ ಅಂತಾರೆ? ಆರ್ಥಿಕ ನ್ಯಾಯ ಅಂತಾರೆ. ಓಕೆ, ಆರ್ಥಿಕ ನ್ಯಾಯ ಅಂದ್ರೇನು? ಸಂಪತ್ತು ಮತ್ತು ವರಮಾನದ ಹಂಚಿಕೆಯಲ್ಲಿ ಅಸಮಾನತೆಗಳನ್ನು ಹೋಗಲಾಡಿಸಿ ಎಲ್ಲರಿಗೂ ಸಮಾನ ಅವಕಾಶಗಳನ್ನು ನೀಡುವುದೇ ಆರ್ಥಿಕ ನ್ಯಾಯ. ಓಕೆ, ದೇಶದಲ್ಲಿ ಉತ್ಪಾದನೆಯಾಗುವ ಆದಾಯ ಮತ್ತು ಸಂಪತ್ತು ಯಾವುದೇ ತಾರತಮ್ಯ ಇಲ್ಲದೆ ಸಮಾಜದ ಎಲ್ಲ ಜನರಲ್ಲಿ ಆದಷ್ಟು ಸಮಾನವಾಗಿ ಹಂಚಿಕೆಯಾಗುವುದನ್ನು ಆರ್ಥಿಕ ನ್ಯಾಯ. ನಮ್ಮ ಪೀಠಿಕೆಯಲ್ಲಿ ಇದೆ ಆರ್ಥಿಕ ನ್ಯಾಯ ಕೊಡಬೇಕಂತ ಇದೆಯಾ ಇಲ್ವಾ? ಕಮೆಂಟ್ ಮಾಡಿ. NDCಯ ವಿಸ್ತೃತ ರೂಪ ಏನು? NDCಯ ವಿಸ್ತೃತ ರೂಪ ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್ ಅಂತ ಆಗುತ್ತೆ. ಇದೇನೆಂದರೆ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ ಅಂತ ಕನ್ನಡಕ್ಕೆ ಕರೀತಾರೆ. ಭಾರತದಲ್ಲಿ ಪಂಚವಾರ್ಷಿಕ ಯೋಜನೆಗಳಿಗೆ ಅಂತಿಮ ಅನುಮೋದನೆ ನೀಡುತ್ತಿದ್ದ NDC 1952ರಲ್ಲಿ ಸ್ಥಾಪನೆ ಆಯಿತು. ಇದು NDC ಏನು ಮಾಡ್ತಿತ್ತು? ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲು ಈ ಪಂಚವಾರ್ಷಿಕ ಯೋಜನೆಗಳಿಗೆ ಫೈನಲ್ ಅನುಮೋದನೆಯನ್ನು ಕೊಡ್ತಾ ಇತ್ತು. ಅಥವಾ 1952ರಲ್ಲಿ ಸ್ಥಾಪನೆ ಆಗಿತ್ತು. ದೇವನಹಳ್ಳಿ ಹಾಗೂ ಚಿಕ್ಕಬಳ್ಳಾಪುರ ಕೆಳಗಂಡ ಯಾವ ಬೆಳೆಗಳಿಗೂ ಉತ್ಪಾದನೆ ಹೆಚ್ಚು ಪ್ರಸಿದ್ಧಿಯಾಗಿದೆ ಅಂದರೆ ಸಾಮಾನ್ಯವಾಗಿ ದ್ರಾಕ್ಷಿ. ನೀವು ಈ ಕಡೆ ಕಲಬುರಗಿ, ಯಾದಗಿರಿ, ರಾಯಚೂರಿಂದ ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಒಂದು ಸ್ವಲ್ಪ ಲೇಟ್ ಆಗೋ ಟ್ರೈನ್ಗಳಲ್ಲಿ ಈ ಕೋಲಾರ ಚಿಕ್ಕಬಳ್ಳಾಪುರ ನಿಯರ್ ಬಂದ ತಕ್ಷಣ ಅಲ್ಲೆಲ್ಲ ಬಂಡೆ ಪುಟ್ಟ ಹತ್ಕೊಂಡು ಹೆಣ್ಮಕ್ಳೆಲ್ಲ ಹತ್ತಾರೆ ದ್ರಾಕ್ಷಿ ಅಂತ. ಹೂಗಳು ಮತ್ತು ದ್ರಾಕ್ಷಿ ಅಲ್ಲಿ ಜಾಸ್ತಿ ಅಬ್ಸರ್ವೇಷನ್ ಮಾಡಿದ್ರೆ ತಮಗೆ ಗೊತ್ತಾಗಿರುತ್ತೆ. ಓಕೆ, ದೇವನಹಳ್ಳಿ ಮತ್ತು ಚಿಕ್ಕಬಳ್ಳಾಪುರ ಪ್ರದೇಶಗಳು ವಾಣಿಜ್ಯಿಕ ಹೂಗಳ ಬೇಸಾಯ ಫ್ಲೋರಿಕಲ್ಚರ್ ಅಂತಾರೆ. ದ್ರಾಕ್ಷಿ ದೇವನಹಳ್ಳಿ, ಪಂಪೋಟಿ, ಚಕೋತ ಬೆಳೆಯಲು ಕೂಡ ಹೆಸರುವಾಸಿಯಾಗಿವೆ. ಓಕೆ, ರೈಟ್. TCSನ ವಿಸ್ತೃತ ರೂಪ ಏನಂದರೆ TCS ಅಂದರೆ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸ್ ಅಂತ ಆಗುತ್ತೆ. ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸ್ ಅಂದರೆ ಇದು ಟಾಟಾ ಗ್ರೂಪ್ಗೆ ಸೇರಿದ ಭಾರತ ಅತಿದೊಡ್ಡ IT ಮತ್ತು ಸಾಫ್ಟ್ವೇರ್ ಸೇವಾ ಸಂಸ್ಥೆ TCS ಆಗಿದೆ. ಎಲ್ಲ ಕಡೆ ನಾವು ನಡೆದಾಡ್ಬೇಕಾದ್ರೆ ಬೋರ್ಡ್ಗಳನ್ನು ಕಾಣ್ತೀವಿ. ಬೋರ್ಡ್ಗಳನ್ನು ನೋಡಿ ಅದೇನೇನಂತ ನಾವು ಯೋಚನೆ ಮಾಡಿದ್ರೆ ನಮಗೂ ಕೂಡ ಒಂದು ಆನ್ಸರ್ ಸಿಕ್ಕಿರೋದು. ಅದನ್ನು ಪುಸ್ತಕ ನೋಡಿ ಓದೋ ಅವಶ್ಯಕತೆ ಇರಲ್ಲ. ನಾವು ಸುತ್ತಮುತ್ತ ಇರ್ತಕ್ಕಂಥ ಬೋರ್ಡ್ಗಳನ್ನು ಅಬ್ಸರ್ವ್ ಮಾಡಿ ಅದು ಏನಂತ ತಿಳ್ಕೊಬೇಕು, ಸುಮ್ಮನೆ ಓದಿಬಿಡೋದಲ್ಲ. ಯೋಚನೆ ಮಾಡಿದ್ರೆ ನಮಗೆ ಅಲ್ಲಿ ಕೆಲವಷ್ಟು ಆಯ್ಕೆಗಳು ಸಿಗುತ್ತವೆ. ಭಾರತದ ಯೋಜನಾ ಆಯೋಗದ ಪ್ರಥಮ ಅಧ್ಯಕ್ಷರು ಯಾರು? ಇದು ಪ್ರಥಮ ಅಧ್ಯಕ್ಷ ಪ್ಲಾನಿಂಗ್ ಕಮಿಷನ್ ಪ್ರಥಮ ಅಧ್ಯಕ್ಷರು ಯಾರು ಅಂತ ಕೇಳಿದ್ರೆ
ಪಂಡಿತ್ ಜವಾಹರ್ಲಾಲ್ ನೆಹರು. ಜವಾಹರ್ಲಾಲ್ ನೆಹರು ಯಾಕೆ ಸರಿ ಅಂದರೆ ಯೋಜನಾ ಆಯೋಗದ ಅಧ್ಯಕ್ಷರು ದೇಶದ ಪ್ರಧಾನಮಂತ್ರಿ ಆಗಿರ್ತಾರೆ. ಅಂದರೆ ಮೊದಲ ಪ್ರಧಾನಮಂತ್ರಿ ಪಂಡಿತ್ ಜವಾಹರ್ಲಾಲ್ ನೆಹರು ಆಗಿದ್ದರಿಂದ 1900 ಸ್ಥಾಪನೆ ಆದ ಏನು ಯೋಜನಾ ಆಯೋಗ 1950ರಲ್ಲಿ ಸ್ಟಾರ್ಟ್ ಆಯ್ತಲ್ಲ, ಆವಾಗ ಅದು ಅಧ್ಯಕ್ಷರು ನೆಹರು ಆಗಿರ್ತಾರೆ. ಯಾಕಂದರೆ ಅವರೇ ಪ್ರೈಮ್ ಮಿನಿಸ್ಟರ್ ಆಗಿರ್ತಾರೆ. ನೆಕ್ಸ್ಟ್, ರಾಷ್ಟ್ರಗಳ ಸಂಪತ್ತು ಎಂಬ ಕೃತಿಯನ್ನು ರಚಿಸಿದವರು ಯಾರು? ಇದು ಫೇಮಸ್ಸು, ಆಡಮ್ ಸ್ಮಿತ್. ಇದು ತುಂಬ ಸರಿ ಕೇಳಿದ್ದಾನೆ. ಇವ್ರನ್ನ ಅರ್ಥಶಾಸ್ತ್ರ ಪ್ರೀತಮ್ ಅಂತ ಕರೀತಾರೆ. ಇದನ್ನ ಯಾವಾಗ ರಚನೆ ಮಾಡಿದ್ರೆ ಅಂದರೆ 1776. ದಿ ವೆಲ್ತ್ ಆಫ್ ನೇಷನ್ ಅಂತ ಕರೀತಾರೆ ಇಂಗ್ಲೀಷ್ನಲ್ಲಿ. ಕನ್ನಡದಲ್ಲಿ ರಾಷ್ಟ್ರಗಳ ಸಂಪತ್ತು ಅಂತ ಕರೀತಾರೆ. ತುಂಬ ಎಕ್ಸಾಮ್ಗಳಲ್ಲಿ PSI, PC ಎಲ್ಲ ಎಕ್ಸಾಮ್ಗಳಲ್ಲೂ ಕೇಳಿದ್ದಾರೆ. ಇವನ್ನು KSಗಳಲ್ಲಿ ಕೂಡ ಕೇಳಿದ್ದಾರೆ. ಸಮಾಜಶಾಸ್ತ್ರದ ಪಿತಾಮಹ ಯಾರು ಅಂದರೆ ಅಗಸ್ಟ್ ಕಾಮ್ಟೆ. ಯಾರು? ಅಗಸ್ಟ್ ಕಾಮ್ಟೆ ಅವ್ರನ್ನ ಇವರು ಯಾವ ದೇಶದವರು ಅಂದರೆ ಫ್ರಾನ್ಸ್ನ ತತ್ವಜ್ಞಾನಿ. ಅಗಸ್ಟ್ ಕಾಮ್ಟೆಯನ್ನು 1839ರಲ್ಲಿ ಸೋಷಿಯಾಲಜಿ ಎಂಬ ಪದವನ್ನು ಬಳಸಿ ಸಮಾಜಶಾಸ್ತ್ರವನ್ನು ಪ್ರತ್ಯೇಕ ಅಧ್ಯಯನವಾಗಿ ರೂಪಿಸಿದರು. ಇದು ಕೂಡ ಇಂಪಾರ್ಟೆಂಟ್. ಸೋಷಿಯಾಲಜಿ ಎಂಬ ಪದವನ್ನು ಮೊದಲ ಬಾರಿಗೆ ಬಳಕೆ ಮಾಡಿದವರು ಯಾರು ಅಂದರೆ ಅಗಸ್ಟ್ ಕಾಮ್ಟೆ. ನೆಕ್ಸ್ಟ್ ಪ್ರಶ್ನೆ, ಸಮಾಜದ ಜೀವಕೋಶ ಎನಿಸಿರುವುದು ಯಾವುದು? ಕುಟುಂಬ. ಇದು ಇಂಪಾರ್ಟೆಂಟ್ ನೋಡಿ, ಒಂದು ಪ್ರಶ್ನೆ ಇದ್ದೇ ಇರ್ತಾವೆ ಕುಟುಂಬದ ಮೇಲೆ. ಮಾನವ ದೇಹಕ್ಕೆ ಜೀವಕೋಶ ಹೇಗೆ ಮೂಲವೋ ಹಾಗೆಯೇ ಮಾನವ ಸಮಾಜದ ಪ್ರಾಥಮಿಕ ಹಾಗೂ ಅತಿ ಮುಖ್ಯ ಘಟಕ ಯಾವುದು? ಕುಟುಂಬ. ಓಕೆ. ನೆಕ್ಸ್ಟ್ ಪ್ರಶ್ನೆ, ಗುರುಂಗ್ ಎಂಬುದು ಒಂದು ಏನು ಅಂದರೆ ಇದು ಒಂದು ಬುಡಕಟ್ಟು ಜನಾಂಗ. ಗುರುಂಗ್ ಎಂಬುದು ಒಂದು ಬುಡಕಟ್ಟು ಜನಾಂಗ. ಅದು ಎಲ್ಲಿದೆ? ಗುರುಂಗ್ ಎಂಬುದು ಮುಖ್ಯವಾಗಿ ನೇಪಾಳ ಹಾಗೂ ಭಾರತದ ಸಿಕ್ಕಿಂ, ಪಶ್ಚಿಮ ಬಂಗಾಳ, ಡಾರ್ಜಿಲಿಂಗ್ ಭಾಗಗಳಲ್ಲಿ ಕಂಡುಬರುವ ಒಂದು ಪ್ರಮುಖ ಬುಡಕಟ್ಟು ಅಥವಾ ಮಾನವ ಸಮುದಾಯವಾಗಿ ಯಾವುದು? ಗುರುಂಗ್. ನಮ್ಮ ಭಾರತದಲ್ಲಿ ಕಂಡುಬರ್ತಾ ಸಿಕ್ಕಿಂ, ಪಶ್ಚಿಮ ಬಂಗಾಳದಲ್ಲಿ, ಡಾರ್ಜಿಲಿಂಗ್ ಪ್ರದೇಶದಲ್ಲಿ ಮತ್ತು ನೇಪಾಳದಲ್ಲಿ ಕೂಡ ಈ ಗುರುಂಗ್ ಎಂಬ ಬುಡಕಟ್ಟು ಜನಾಂಗ ಕಂಡುಬರುತ್ತೆ. ಈ ಹೇಳಿಕೆಗಳನ್ನು ಓದಿರಿ ಮತ್ತು ತಪ್ಪಾಗಿರೋ ಹೇಳಿಕೆಯನ್ನು ಗುರುತಿಸೋಕೆ. ಸಾಮಾಜಿಕ ಸ್ತರ ವಿನ್ಯಾಸವು ಕಾಲದಿಂದ ಕಾಲಕ್ಕೆ ಭಿನ್ನವಾಗಿರುತ್ತದೆ. ಇದು ಸರಿ. ಓಕೆ. ಭಿನ್ನ ಆಗುತ್ತದೆ. ಸಾಮಾಜಿಕ ಸ್ತರ ವಿನ್ಯಾಸ ಅಂದ್ರೇನು? ಸ್ತರ ವಿನ್ಯಾಸ ಅಂದರೆ ಈ ಹೆಚ್ಚು ಕಡಿಮೆ, ಮೇಲು ಕೀಳು ಸ್ತರ ವಿನ್ಯಾಸ. ಸಾಮಾಜಿಕ ಅದಕ್ಕೆ ಏನಂತ ಕರೀತಾರೆ? ಸಾಮಾನ್ಯವಾಗಿ ಸಾಮಾಜಿಕ ಗೌರವ ಅನ್ನೋ ಅರ್ಥ ಬರುತ್ತದು. ಓಕೆ. ಅದು ಕಾಲದಿಂದ ಕಾಲಕ್ಕೆ ಭಿನ್ನ ಆಗಿರುತ್ತೆ. ಸಾಮಾಜಿಕ ಸ್ತರವಿನ್ಯಾಸವು ಎಲ್ಲ ಸಮಾಜಗಳಲ್ಲಿ ಕಂಡುಬರುತ್ತೆ. ಅದು ಸರಿ. ಸಾಮಾಜಿಕ ಸ್ತರವಿನ್ಯಾಸವು ಅಸಮಾನತೆಯನ್ನು ಉಂಟು ಮಾಡುತ್ತದೆ. ಇದು ಸರಿ. ಯಾಕಂದರೆ ಮೇಲು ಕೇಳು, ನಾನು ದೊಡ್ಡವನು, ನಾನು ಶ್ರೀಮಂತ, ಬಡವ, ಇದು ಸಮಾಜ. ಆ್ಯಕ್ಚುಲಿ ಇವ ಬಂದು ನೋಡಿ, ನಾನು ಬಡವ, ನಾನು ಶ್ರೀಮಂತ, ನೀ ಕೀಳು ಮೇಲು ಅಂತಾರಲ್ಲ, ಇವೆಲ್ಲ ಸಾಮಾಜಿಕ ಸ್ತರವಿನ್ಯಾಸಗಳು. ಅವು ಎಲ್ಲ ಕಾಲದಲ್ಲಿ ಇರ್ತವೆ, ಅವು ಎಲ್ಲ ಸಮಾಜದಲ್ಲಿ ಇರ್ತವೆ. ಮತ್ತು ಏನಂದರೆ ಅಸಮಾನತೆ ಉಂಟು ಮಾಡುತ್ತೆ ಅದು. ಓಕೆ. 1927 ವಿಧಿಯು ಅಸ್ಪೃಶ್ಯತೆಯನ್ನು ಆಚರಣೆ ಮಾಡ್ತಿದೆ. ಇದು ತಪ್ಪಾಗುತ್ತೆ. ಅಸ್ಪೃಶ್ಯತೆಯನ್ನು ಆಚರಣೆ ಮಾಡತಕ್ಕಂಥ ವಿಧಿ ಯಾವುದು? 17 ವಿಧಿ ಆಗುತ್ತೆ. ಓಕೆ. ಇದು ಲಕ್ಷಣ ಸರಿ ಇದೆ. ಅಸ್ಪೃಶ್ಯತೆ ನಿಷೇಧಿಸುವಿದೆ 17 ಆಗುತ್ತಾ? 27 ಅಲ್ಲ. ಓಕೆ. ಸಾಮಾಜಿಕ ಸ್ತರವಿನ್ಯಾಸ ಕ್ವಶನ್ ಇಂಪಾರ್ಟೆಂಟ್ ಫಾರ್ ಟೀಚರ್, ಎಸ್ಪೆಷಲಿ ಟೀಚರ್ಸ್ಗೆ ತುಂಬ ಇಂಪಾರ್ಟೆಂಟು. ಇದರಿಂದ ಒಂದು ಪ್ರಶ್ನೆ ಗ್ಯಾರಂಟಿ. ಯಾವುದಾದರೂ ನಿರ್ದಿಷ್ಟ ಕ್ಷೇತ್ರದಲ್ಲಿ ಆಳವಾದ ಕೌಶಲ್ಯ ಪಡೆಯುವುದನ್ನು ಹೀಗೆ ಕರೆಯಬಹುದು ಅಂತಂದರೆ ವಿಶೇಷ ಪರಿಣಿತಿ, ಸ್ಪೆಷಲೈಸೇಷನ್ ಅಂತ ಕರೀತಾರೆ ಅವರಿಗೆ. ಶ್ರಮ ವಿಭಜನೆ ಅಂದರೆ ಅದು ಏನು ದುಡಿಮೆಯನ್ನು ವಿಭಾಗ ಮಾಡ್ತಾರೆ, ಅದಲ್ಲ. ವಿಶೇಷ ಪರಿಣಿತಿ ಇದು ಅಂದರೆ ಒಂದರಲ್ಲಿ ಸ್ಕಿಲ್ ಇದೆ ನನಗೆ. ಫಾರ್ ಎಕ್ಸಾಂಪಲ್, ನಾನು ಸ್ಕೂಟಿ ರೆಡಿ ಮಾಡ್ಬೋದು, ಇಲ್ಲ ಕಂಪ್ಯೂಟರ್ ಆ್ಯಪ್ ರೆಡಿ ಮಾಡ್ಬೋದು, ಇಲ್ಲ ಹಾಡು ಆಡಿದ್ರಾಗ ಅವನು ಸ್ಪೆಷಲಿಸ್ಟ್ ಇರ್ತಾನೆ ಆ ಥರ. ಆಯಿತು. ಫಾರ್ ಎಕ್ಸಾಂಪಲ್ ಡಾಕ್ಟ್ರು, ಅದು ಡಾಕ್ಟ್ರಲ್ಲಿ ಏನು ಜನರಲ್ ಡಾಕ್ಟ್ರ್ ಅಲ್ಲ, ಡೆಂಟಲ್ಲು, ಸ್ಕಿನ್ನು, ಸ್ಪೆಷಲೈಸ್, ಐಸು, ಹೇರ್ ಅವೆಲ್ಲ ಬರ್ತಾವಲ್ಲ, ಸ್ಪೆಷಲೈಸ್. ಯಾವುದೇ ಒಂದು ನಿರ್ದಿಷ್ಟ ಕೆಲಸ ಅಥವಾ ಕ್ಷೇತ್ರದಲ್ಲಿ ತರಬೇತಿ ಅಥವಾ ಅನುಭವದ ಮೂಲಕ ವಿಶೇಷ ಕೌಶಲ್ಯ ಹೊಂದೋದಕ್ಕೆ ಸ್ಪೆಷಲೈಸೇಷನ್ ಅಥವಾ ವಿಶೇಷ ಪರಿಣಿತಿ ಅಂದರೆ ಕರೀತಾರೆ. ನೆಕ್ಸ್ಟ್ ಪ್ರಶ್ನೆ ನೋಡಿ, ಅಸಂಘಟಿತ ವಲಯದ ಕೆಲಸಗಾರನಿಗೆ ಉದಾಹರಣೆ. ಅಸಂಘಟಿತ ವಲಯದ ಕೆಲಸಗಾರ ಯಾರಾಗುತ್ತೆ? ಅಸಂಘಟಿತ ವಲಯ ಅಂದರೆ ಅದು ಅವ್ರಿಗೇನು ಗೌರ್ಮೆಂಟ್ ಇದು ನಿರ್ದಿಷ್ಟ PF, GF ಆ ಥರ ಎಲ್ಲ ಸಿಗೋಲ್ಲ. ಸಾಮಾನ್ಯವಾಗಿ ಬೀದಿಯಲ್ಲೆಲ್ಲ ಕೆಲಸ ಮಾಡ್ತಾರೆ. ಮತ್ತು ಇವೆಲ್ಲ ಟೊಮೊಟೊ ಎಲ್ಲ ಮಾಡ್ತಾರಲ್ಲ, ಅವರೆಲ್ಲ ಅಸಂಘಟಿತ ವಲಯದಲ್ಲಿ ಬರ್ತಾರೆ. ಆ್ಯಕ್ಸಿಸ್ ಬ್ಯಾಂಕ್ ಮ್ಯಾನೇಜರ್ ಇವರಲ್ಲ. ರಿಲಯನ್ಸ್ ಜನರಲ್ ಇನ್ಶೂರೆನ್ಸ್ ಸಂಸ್ಥೆ ಮ್ಯಾನೇಜರ್ ಇವರಲ್ಲ.
ACC ಸಿಮೆಂಟ್ ಕಂಪ್ನಿ ಮ್ಯಾನೇಜರ್ ಇವರಲ್ಲ. ನಂದಿನಿ ಹಾಲು ವಿತರಕ, ದೈನಂದಿನ ಬೀದಿ ಬದಿ ಖಾಸಗಿ ವಿತರಕರು, ಇದು ಸರಿಯಾಗುತ್ತೆ. ಓಕೆ, ಯಾಕಂದರೆ ಇವರೆಲ್ಲ ಏನಾಗುತ್ತಾರೆ ಅಂದರೆ ಇವರು ಸ್ಥಿರ ಮತ್ತು ವೇತನ ಭವಿಷ್ಯ ನಿಧಿ ಹೊಂದಿರುವ ಸಂಘಟಿತ ವಲಯದ ಉದ್ಯಮಿಗಳು. ಆದರೆ ಇವ್ರಿಗೆ ಏನಂದರೆ ಕೆಲಸದ ಅಭದ್ರತೆ, ಸರ್ಕಾರದ ನಿಯಮಿತ ಭತ್ಯೆಗಳಿಲ್ಲ, ಸ್ವಯಂ ಉದ್ಯೋಗ ಮಾಡುವವರು, ಹಾಲು ವಿತರಕರು, ಪೇಪರ್ ವಿತರಕರು, ಝೊಮ್ಯಾಟೊ, ಇವೆಲ್ಲ ಪಿಜ್ಜಾ ಡೆಲಿವರಿ ಬಾಯ್ಸ್ ಎಲ್ಲ ಅಸಂಘಟಿತ ವಲಯದಲ್ಲಿ ಬರ್ತಾರೆ. ಓಕೆ, ದೊಂಬಿಗೆ ಸಂಬಂಧಿಸಿದ ತಪ್ಪಾಗಿರುವ ಹೇಳಿಕೆ, ತೀರಾ ಹಿಂಸಾತ್ಮಕ ವರ್ತನೆ. ಹೌದು, ದೊಂಬಿ ಐತೆ ಅಂದರೆ ಯಾವನು ಗುಡಿತಾನೆ ಅಂತ ಗೊತ್ತಾಗಲ್ಲ. ಅಂದರೆ ಗಲಾಟೆ, ದೊಡ್ಡ ಗಲಾಟೆಗೆ ಗಲಾಟೆ ಆದ ನಂತರ ನೆಕ್ಸ್ಟ್ ಗುಂಪಲ್ಲಿ ಗೋವಿಂದ, ನಾನು ನಿನ್ಗೊಡಿ ನಿನ್ಗೊಡಿ ಆ ಥರ ಗೊಂದಲ ಸೃಷ್ಟಿಸುವ ಉದ್ದೇಶದಿಂದ ನಡೀತದೆ, ಇದು ಸರಿ. ಕಾನೂನು ಸುವ್ಯವಸ್ಥೆ ಗಂಭೀರ ಸವಾಲುತ್ತೆ, ಇದು ಕೂಡ ಸರಿ. ದೊಂಬಿಯನ್ನು ನಿಯಂತ್ರಿಸಲು ಸಾಧ್ಯ ಆಗುತ್ತೆ, ಯಾಕಾಗಲ್ಲ? ಪೊಲೀಸರು ಬಂದು ಲಾಠಿ ಚಾರ್ಜ್ ಮಾಡಿಬಿಟ್ರೆ ಎಲ್ಲಿದಲ್ಲೇ ಸಿಡ್ದು ಹೋಗ್ಬಿಡ್ತಾರೆ ಜನ, ಆವಾಗ ಕಂಟ್ರೋಲ್ ಆಗುತ್ತೆ ದೊಂಬಿ. ಅಂದರೆ ಗುಂಪಾಗಿಬಿಡ್ತಾರೆ ಜನ, ದೊಂಬಿ ಗುಂಪಾಗಿ ಏನು ಬೇಕಾದ್ರೆ ಕಿರ್ಚೋದು, ಹೊಡಿಯೋದು, ಸಿಕ್ಕ KSRT ಬಸ್ಸಿಗೆ ಕಲ್ಲು ಹೊಡಿಯೋದು, ಆ ಥರ ಮಾಡ್ತಾರೆ. ಆವಾಗ ಪೊಲೀಸರು ಲಾಠಿ ಚಾರ್ಜ್ ಮೂಲಕ ಅವನ್ನೆಲ್ಲ ನಿಯಂತ್ರಿಸ್ತಾರೆ. ದೊಂಬಿಯು ಸರಿಯಾದ ಲಕ್ಷಣಗಳಿವೆ 1, 2, 3. ತಪ್ಪಾದ ಹೇಳಿಕೆಯನ್ನು ಸೂಕ್ತ ಪೊಲೀಸ್ ಬಂದೋಬಸ್ತ್ ಮತ್ತು ಕಾನೂನು ಕ್ರಮ, ಶಾಂತಿ ಸಭೆಗಳ ಮೂಲಕ ದೊಂಬಿಯನ್ನು ಖಂಡಿತ ನಿಯಂತ್ರಿಸಲು ಸಾಧ್ಯವಿದೆ. ಓಕೆ, ನೆಕ್ಸ್ಟ್ ಪ್ರಶ್ನೆ, MRPL ವಿರುದ್ಧದ ಚಳವಳಿ ನಡೆದ ರಾಜ್ಯ. MRPL ಅಂದರೆ ಏನು? ಅದು MRPL ಅಂದರೆ ಮಂಗಳೂರು ರಿಫೈನರಿ ಆ್ಯಂಡ್ ಪೆಟ್ರೋಕೆಮಿಕಲ್ಸ್ ಲಿಮಿಟೆಡ್ ಅಂತ ಅರ್ಥ ಆಗುತ್ತೆ. ಅದು ಎಲ್ಲಿ ನಡೀತದೆ? ಕರ್ನಾಟಕದಲ್ಲಿ ನಡೀತೆ. ಇದು ಒಂದು ಪರಿಸರ ಮಾಲಿನ್ಯ ವಿರುದ್ಧ ಕರ್ನಾಟಕದ ಮಂಗಳೂರಿನಲ್ಲಿ ಪರಿಸರವಾದಿಗಳು ಮತ್ತು ಸ್ಥಳೀಯರಿಂದ ನಡೆದ ಚಳವಳಿ ಆಗಿರ್ತದೆ. ಇದು ಇಂಪಾರ್ಟೆಂಟ್ ನೋಡಿ. ಓಕೆ, MRPL ಚಳವಳಿ, ಐ ಡೋಂಟ್ ನೋ ಆ್ಯಕ್ಚುಲಿ. ಇದು ಮಂಗಳೂರು ರಿಫೈನರಿ ಆ್ಯಂಡ್ ಪೆಟ್ರೋಕೆಮಿಕಲ್ ಲಿಮಿಟೆಡ್ಸ್ ಅಂತ ಅರ್ಥ ಆಗುತ್ತೆ. ಪರಿಸರ ಮಾಲಿನ್ಯದ ವಿರುದ್ಧ ಕರ್ನಾಟಕದ ಮಂಗಳೂರಿನಲ್ಲಿ ಪರಿಸರವಾದಿಗಳು ಮಾಡಿರ್ತಾರೆ. ಓಕೆ, ಇದನ್ನು ಬಹು ಆಯಾಮದ ಆಗ್ಬೇಕಂತ ಅನಿಸುತ್ತೆ. ಮಲ್ಟಿಮೀಡಿಯಾ ಬಹು ಆಯಾಮದಾಗುತ್ತೆ. ಮಲ್ಟಿಮೀಡಿಯಾ ಟೂಲ್ ಎಂದು ಕರೀತಾರೆ. ಬಹು ಆಯಾಮದ ಉಪಕರಣ ಯಾವುದಂತ ಆಗಬೇಕಾಗ್ತದೆ ಆ್ಯಕ್ಚುಲಿ. ಮಲ್ಟಿಮೀಡಿಯಾ ಟೂಲ್ ಅಂತೇಳಿ ಯಾವ್ದನ್ನ ಕರೀತಾರೆ? ಚಿತ್ರಪಟಗಳು, ಭೂಪಟಗಳು, ಚಾರ್ಟ್ಗಳು, ಪ್ರಾಜೆಕ್ಟ್ಗಳಾಗುತ್ತೆ. ಯಾಕಂದರೆ ಇದರಲ್ಲಿ ಎಲ್ಲನೂ ಇರುತ್ತೆ, ಚಿತ್ರನೂ ಇರುತ್ತೆ, ಇದರ ಭೂಪಟ ತೋರಿಸ್ಬೋದು, ಚಾರ್ಟ್ಗಳು ತೋರಿಸ್ಬೋದು. ಯಾವುದೋ ಪ್ರಾಜೆಕ್ಟಲ್ಲಿ ಕಂಪ್ಯೂಟರ್ ಮೂಲಕ, ಅದಕ್ಕೆ ಮಲ್ಟಿಮೀಡಿಯಾ ಟೂಲ್ ಅಂತೇಳಿ ಕರೀತಾರೆ. ಚಿತ್ರಪಟ, ಭೂಪಟ, ಚಾರ್ಟ್ ಇವೆಲ್ಲ ತಪ್ಪು, ಯಾಕಂದರೆ ಇವು ಕೇವಲ ದೃಶ್ಯ ಮಾಧ್ಯಮಗಳು, ವಿಜುವಲ್ ಆ್ಯಡ್ಸ್ ಅಂತ ಕರೀತಾರೆ. ಅದೇ ಪ್ರಾಜೆಕ್ಟ್ ಸರ್, ಯಾಕೆ ದೃಶ್ಯ, ಶ್ರವಣ, ಚಲನಚಿತ್ರ, ಆ್ಯನಿಮೇಷನ್ ಸಂಯೋಜಿಸಿ ತೋರಿಸಬಲ್ಲ ಪ್ರಾಜೆಕ್ಟ್ ಕಂಪ್ಯೂಟರ್ ಸಾಧನಗಳನ್ನು ಬಹುಮಾಧ್ಯಮ ಉಪಕರಣ ಅಂತೇಳಿ ಕರೀತಾರೆ. ನೆಕ್ಸ್ಟ್ ಪ್ರಶ್ನೆ ನೋಡು. ಸಮಾಜ ವಿಜ್ಞಾನ ಬೋಧನೆಯಲ್ಲಿ ವಿದ್ಯುನ್ಮಾನ ಎಲೆಕ್ಟ್ರಾನಿಕ್ ಸಂಪನ್ಮೂಲಗಳನ್ನು ಬಳಸುವ ಪ್ರಮುಖ ಉದ್ದೇಶ ಏನಂತ ಕೇಳಿದರೆ, ಇದು ಕಾಮನ್ ಆಗಿ ನಾವು ಬೋಧನೆ ಮಾಡ್ತೀವಿ ಅಂದರೆ ಅದೆಲ್ಲನೂ ವಿದ್ಯಾರ್ಥಿಗೆ ಸಂಬಂಧಪಟ್ಟಿದೆ. ಮನೋರಂಜನೆ ಅಲ್ಲ, ಶಿಕ್ಷಕನ ಕೆಲಸ ಕಡಿಮೆ ಮಾಡೋದಲ್ಲ, ಪರೀಕ್ಷೆಗಾಗಿ ಮಾತ್ರ ಅಲ್ಲ, ವಿದ್ಯಾರ್ಥಿ ಕೇಂದ್ರಿತ ಕಲಿಕೆಯನ್ನು ಉತ್ತೇಜಿಸುವುದು ಸರಿಯಾದ ಉತ್ತರ ಆಗುತ್ತೆ. ವಿದ್ಯಾರ್ಥಿ ಕೇಂದ್ರಿತ ಕಲಿಕೆ ಅನ್ನೋದು ಹೆಂಗಂದರೆ ಡಿಜಿಟಲ್ ಸಂಪನ್ಮೂಲ ವಿದ್ಯಾರ್ಥಿಗಳಲ್ಲಿ ಕುತೂಹಲ ಮೂಡಿಸಿ ತಾವೇ ತೊಡಗಿಸಿಕೊಂಡು ಕಲಿಯುವ ವಿದ್ಯಾರ್ಥಿ ಕೇಂದ್ರಿತ ಕಲಿಕೆಗೆ ಸಹಾಯ ಆಗುತ್ತೆ. ಒಂದು ಹೇಳ್ತು ನೋಡಿ, ಈ ಥರ ಪ್ರಶ್ನೆಗಳು ಬರ್ತವೆ ಆಪ್ಷನ್ಸ್ನಲ್ಲಿ. ವಿದ್ಯಾರ್ಥಿ ಕೇಂದ್ರಿತ ಕಲಿಕೆ ಅಂತಿತ್ತಂದ್ರೆ ಆಲ್ಮೋಸ್ಟ್ ಅದೇ ಉತ್ತರಗಳಾಗಿರ್ತವೆ. ಅಂದರೆ ಇವಾಗ ಒಬ್ಬ ವಿದ್ಯಾರ್ಥಿ ಪಠ್ಯಪುಸ್ತಕ ಯಾವ ರಚನೆ ಅಂತ ಬರುತ್ತೆ, ಪಠ್ಯಪುಸ್ತಕ ರಚನೆ ವಿದ್ಯಾರ್ಥಿ ಕೇಂದ್ರಿತನೇ ಆಗಿರಬೇಕು. ಬೋಧನೆ ಯಾವ ರೀತಿ ವಿದ್ಯಾರ್ಥಿ ಕೇಂದ್ರಿತನೇ ಆಗಿರಬೇಕು. ಇವೆಲ್ಲನೇ ವಿದ್ಯಾರ್ಥಿಗೆ ಸಂಬಂಧಿಸಿದಂತೆ ಇತ್ತಂದ್ರೆ ವಿದ್ಯಾರ್ಥಿ ಕೇಂದ್ರಿತನೇ ಇರಬೇಕು. ಅದು ಇಲ್ಲ ಶಿಕ್ಷಕ ಕೇಂದ್ರಿತ ತಪ್ಪು, ಪಠ್ಯ ಅಪ್ರಕ್ರಮ ಆಧಾರಿತ ತಪ್ಪು, ಈ ಥರ ಬರುತ್ತೆ ನೋಡಿ ಪ್ರಶ್ನೆಗಳು. ಜಗ್ಗಿ ಸರಿ ಕೇಳಿದ್ದಾರೆ ಅವನು. ನೀವು ಇದು ವಿದ್ಯಾರ್ಥಿ ಕೇಂದ್ರಿತನ ಇತ್ತಂದ್ರೆ ಸ್ವಲ್ಪ ಒಂದ್ಸರಿ 2 ಸರಿ ಯೋಚನೆ ಮಾಡಿ. ರೇಟಿಂಗ್ ರವರು ಇದನ್ನು ಬೋಧನೆಯ ಅರ್ಧ ಉಪಕರಣ ಎಂದು ಕರೆಯುತ್ತಾರೆ. ರೇಟಿಂಗ್ಸ್ ರವರು ಇದನ್ನು ಬೋಧನೆಯ ಅರ್ಧ ಉಪಕರಣ ಎಂದು ಕರೆದಿದ್ದಾರೆ ಅಂದರೆ ಅದು ಸರಿಯಾದ ಉತ್ತರ ಯಾವುದಾಗುತ್ತೆ? ಕಪ್ಪು ಹಲಗೆ ಆಗುತ್ತೆ. ರೇಟಿಂಗ್ ಅಂತ ಅವನ ಹೆಸರು ಆ್ಯಕ್ಚುಲಿ. ತರಬೇತಿ ಬೋಧನೆಯಲ್ಲಿ ಶಿಕ್ಷಕನಿಗೆ ಅತ್ಯಂತ ಅವಶ್ಯವಾದ ಮತ್ತು ನಿರಂತರವಾಗಿ ಬಳಸಲ್ಪಡುವ ಕಪ್ಪು ಹಲಗೆಯನ್ನು ಬೋಧನಾ ತಜ್ಞರು ಶಿಕ್ಷಕನ ಅತ್ಯಂತ ನಿಕಟ ಬೋಧನಾ ಉಪಕರಣ ಎಂದು ಬಣ್ಣಿಸಿದ್ದಾರೆ. ಇವು ರೇಟಿಂಗ್ ಅಂತೇಳಿ ಮತ್ತು ಸ್ಟಾರ್ ರೇಟಿಂಗ್ಸ್ ಅವಲ್ಲ.
ಒಬ್ಬ ತತ್ವಜ್ಞಾನಿ, ಅದು ಬೋಧನಾ ತಜ್ಞನೇ ಹೆಸರದು. ಓಕೆ, ಅದನ್ನು ರೇಟಿಂಗ್ ಏನು ಮಾಡಿದ್ದಾನೆ, ಬೋಧನೆಯ ಅರ್ಧ ಉಪಕರಣದ ಯಾವುದು ಅಂದರೆ ಕಪ್ಪು ಹಲಗೆ ಆಗುತ್ತೆ. ಓಕೆ, ಅನುಗಮನ ಮತ್ತು ನಿಗಮನ ಪದ್ಧತಿಯನ್ನು ಉಪಯೋಗ ಮಾಡುವ ಮೂಲಾಂಶಗಳನ್ನು ಅನುಗಮನ ಮತ್ತು ನಿಗಮನ ಪದ್ಧತಿಯನ್ನು ಉಪಯೋಗ ಮಾಡುವ ಮೂಲಾಂಶವನ್ನು ಈ ಕೌಶಲ್ಯದಲ್ಲಿ ಬಳಸಲಾಗುತ್ತದೆ. ಅಂದರೆ ಉದಾಹರಣೆಯೊಂದಿಗೆ ದೃಷ್ಟಾಂತೀಕರಿಸುವ ಕೌಶಲ್ಯ ಅಂತ ಅರ್ಥ ಆಗುತ್ತೆ. ಅಂದರೆ ದೃಷ್ಟಾಂತೀಕರಿಸಿದ ಹೆಂಗಂದರೆ ಉದಾಹರಣೆಗಳನ್ನು ನೀಡಿ ನಿಯಮ ರೂಪಿಸುವುದು ಅನುಗಮನ. ಫಸ್ಟ್ ಉದಾಹರಣೆ ನೀಡಿ ಆಮೇಲೆ ಅದಕ್ಕೆ ಸಂಬಂಧಪಟ್ಟಂಗೆ ನಿಯಮ ರೂಪಿಸುವುದು ಅನುಗಮನ. ನಿಯಮ ಹೇಳಿ ಉದಾಹರಣೆ ನೀಡುವುದು ನಿಗಮನ. ಈ ವಿಧಾನಗಳನ್ನು ದೃಷ್ಟಾಂತ ಕೌಶಲ್ಯದಲ್ಲಿ ಬಳಸ್ತಾರೆ. ಇದು ಅನುಗಮನ ನಿಗಮನ ಖಂಡಿತ ಒಂದು ಪ್ರಶ್ನೆ ಇದ್ದೇ ಇರುತ್ತೆ. ಇದನ್ನು ಒಂದು ಸ್ವಲ್ಪ ನೀಟಾಗಿ ನೋಡ್ಕೊಳ್ಳಿ. ಕಂಪಲ್ಸರಿ ಅನುಗಮನ ನಿಗಮನ ಮೇಲೆ ಅನುಗಮನ ಅಂದ್ರೇನು, ನಿಗಮನ ಅಂದ್ರೇನು ಕೇಳಿರ್ತಾನೆ. ಅನುಗಮನ ಅಂದರೆ ಮೊದಲು ಉದಾಹರಣೆ ನೀಡ್ತಾರೆ, ಆಮೇಲೆ ಅದಕ್ಕೆ ನಿಯಮ ಮಾಡ್ತಾರೆ. ನಿಗಮನ ಅಂದರೆ ಅನುಗಮನ ಉದಾಹರಣೆಗಳು ನೀಡಿ ನಿಯಮ ರೂಪಿಸೋದು, ಅಥವಾ ನಿಯಮ ಹೇಳಿ ಮೊದಲು ನಿಯಮ ಹೇಳ್ತಾರೆ ಆಮೇಲೆ ಉದಾಹರಣೆ ನೀಡುವುದು ಯಾವುದು, ನಿಗಮನ. ಇದು ಆಲಿಸುವ ಮತ್ತು ವೀಕ್ಷಿಸುವ ಅನುಭವಗಳ ನಡುವೆ ಸಂಬಂಧವನ್ನು ಬೆಸೆಯುತ್ತದೆ. ಯಾವುದು ಆಲಿಸುವ ಮತ್ತು ವೀಕ್ಷಿಸುವ? ಟೆಲಿವಿಷನ್, ಚಿತ್ರಪಟ, ಪ್ರಾಜೆಕ್ಟರ್. ಸರಿಯಾದ ಉತ್ತರ ಇವೆಲ್ಲ ಆಗುತ್ತವೆ. ಇವು ನೋಡ್ತೀವಿ, ಕೇಳ್ತೀವಿ, ಎಲ್ಲನೂ ಮತ್ತೆ ಅದ್ರಾಗ ಇನ್ವಾಲ್ವ್ ಆಗ್ತೀವಿ. ಓಕೆ, ಇವು ಸಾಮಾನ್ಯವಾಗಿ ಎಲ್ಲರೂ ಆನ್ಸರ್ ಮಾಡ್ತೀರಾ, ಒಂದ್ಸಲ ನೋಡಿ. ಧ್ವನಿ ಮುದ್ರಿಕೆ, ರೇಡಿಯೋ ತಪ್ಪು. ಯಾಕೆ? ಇವು ಕೇವಲ ಶ್ರವಣ, ನೋಡೋದಕ್ಕಾಗಲ್ಲ. ಶ್ರವ್ಯ ದೃಶ್ಯ ಮಾಧ್ಯಮ ಸರಿ. ಯಾಕಂದರೆ ಆಲಿಸಿ ನೋಡ್ತೀವಿ ಮತ್ತು ಕೇಳ್ತೀವಿ ಎರಡು. ನೆಕ್ಸ್ಟ್ ಪ್ರಶ್ನೆ, ಒಂದು ನಿರಂತರ ಮತ್ತು ಕ್ರಮಬದ್ಧವಾದ ಪ್ರಕ್ರಿಯೆ ಯಾವುದು ಅಂದರೆ ಮೌಲ್ಯಮಾಪನ, ಇವ್ಯಾಲ್ಯೂಯೇಷನ್ ಅಂತ ಕರೀತಾರೆ. ಯಾಕಾಗುತ್ತೆ ಅಂದರೆ ಒಂದು ನಿರಂತರ ಮತ್ತು ಕ್ರಮಬದ್ಧ, ಇದು ತುಂಬ ಸರಿ ಕೇಳ್ತಾನೆ ಇರ್ತಾನೆ. ಶಿಕ್ಷಣದಲ್ಲಿ ಮೌಲ್ಯಮಾಪನವು ಕಲಿಕೆಯ ಉದ್ದೇಶಗಳು ಎಷ್ಟರ ಮಟ್ಟಿಗೆ ಈಡೇರಿವೆ ಎಂಬುದನ್ನು ಅಳೆಯುವ ಒಂದು ನಿರಂತರ ಮತ್ತು ಕ್ರಮಬದ್ಧವಾದ. ಅಂದರೆ ಫಸ್ಟ್ ಪಾಠ ಮಾಡಿದ್ವಿ, ಪಾಠದ ವಿದ್ಯಾರ್ಥಿ ಎಷ್ಟು ಕೇಳಿದ, ಅದರಿಂದ ಎಷ್ಟು ತಿಳ್ಕೊಂಡ, ಅದಾದ ನಂತರ ಏನು ಮಾಡ್ತಾ ಅದೆಲ್ಲ 1 by 1 ಬರ್ತದೆ. ಲಾಸ್ಟ್ ಫೈನಲ್ ಎಕ್ಸಾಮ್ ಇವ್ಯಾಲ್ಯೂಯೇಷನ್, ಅದು ಆ ಥರ ಇವ್ಯಾಲ್ಯೂಯೇಷನ್ ಅಂತ ಬರುತ್ತೆ. ವಿದ್ಯಾರ್ಥಿಗಳು ಆ ದಿನದ ಪಾಠವನ್ನು ಎಷ್ಟರ ಮಟ್ಟಿಗೆ ಗ್ರಹಿಸಿದ್ದಾರೆ ಎಂಬುದನ್ನು ಪರೀಕ್ಷಿಸುವುದೇ ಪಾಠ ಯೋಜನೆಯ ಈ ಹಂತದ ಉದ್ದೇಶ ಅಂತ ಕೇಳಿದರೆ ಅದು ಏನಾಗುತ್ತೆ? ಸರಿಯಾದ ಉತ್ತರ ಪುನರಾವರ್ತನೆ ಅಥವಾ ಮೌಲ್ಯಮಾಪನ. ಒಂದಿನ ಪಾಠ ಮಾಡಿದ ನಂತರ ಅವನು ಈ ಪಾಠದಿಂದ ಎಷ್ಟು ತಿಳ್ಕೊಂಡ ಅನ್ನೋದು ಯಾವುದು? ಪುನರಾವರ್ತನೆ ಅಥವಾ ಮೌಲ್ಯಮಾಪನ ಅಂತ ಕರೀತಾರೆ. ಪೀಠಿಕೆ ತಪ್ಪು. ಯಾಕಂದರೆ ಪೂರ್ವಜ್ಞಾನದ ಪರೀಕ್ಷಿಸಲು ಬಳಸ್ತಾರೆ. ಪಾಠ ಬೆಳವಣಿಗೆ, ವಿಷಯ ಮಂಡಿಸುವ ಹಂತದಲ್ಲಿ ಬಳಸ್ತಾರೆ. ಪುನರಾವರ್ತನೆ ಮೌಲ್ಯಮಾಪನ ಬೋಧನೆ ಮುಗಿದ ನಂತರ ವಿದ್ಯಾರ್ಥಿಗೆ ಪಾಠ ಎಷ್ಟು ಅರ್ಥ ಆಗಿದೆ, ಗ್ರಹಿಕೆ ಅಂತ ಪರೀಕ್ಷೆಯ ಕೊನೆಯ ಹಂತ ಆಗಿರುತ್ತೆ. ಓಕೆ, ಅನುಭವಾತ್ಮಕ ಕಲಿಕೆಯ ಪ್ರತಿಪಾದಕ. ಅನುಭವಾತ್ಮಕ ಕಲಿಕೆ ಪ್ರತಿಪಾದಕ ಯಾರು? ಅನುಭವಾತ್ಮಕ ಕಲಿಕೆಯ ಪ್ರತಿಪಾದಕ ಡೇವಿಡ್ ಎ ಕೋಲ್ಬ್ ಅಂತೇಳಿ. ಇವನು ಅನುಭವಾತ್ಮಕ ಕಲಿಕೆ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡಿದಂಥ ಪ್ರಮುಖ ಮನೋವಿಜ್ಞಾನಿ. ಅನುಭವಾತ್ಮಕ ಕಲಿಕೆಯ ಪ್ರತಿಪಾದಕ ಡೇವಿಡ್ ಎ ಕೋಲ್ಬ್. ಓಕೆ, ಇದೊಂದು ತರಬೇತಿಯ ತಂತ್ರವೇ ಹೊರತು ತರಗತಿಯ ಬೋಧನಾ ವಿಧಾನವಲ್ಲ. ಯಾವುದು? ಅನುಬೋಧನೆ. ಯಾವುದಾಗುತ್ತೆ? ಅನುಬೋಧನೆ. ಅನುಬೋಧನೆ ಎಂಬುದು ಮೈಕ್ರೋ ಟೀಚಿಂಗ್ ಅಂತ ಕರೀತಾರೆ. ಇದು ಶಿಕ್ಷಕ ತರಬೇತಿದಾರರಿಗೆ, ಹುಡುಗರಿಗೆಲ್ಲ ಟೀಚರು ಮಾಡೋಕ್ಕಿಂತ ಮುಂದೆ D.Ed ಅಥವಾ B.Ed ಮಾಡೋರಿಗೆ ತರಬೇತಿ ತಂತ್ರವಾಗಿರುತ್ತೆ. ಇದೆಲ್ಲ ಗೊತ್ತಿರುತ್ತೆ D.Ed B.Ed ಮಾಡೋರಿಗೆ. ಕೊನೆಯ ಪ್ರಶ್ನೆ, ನಿರ್ಣಯ ಕೈಗೊಳ್ಳುವಿಕೆಯ ಮುಖ್ಯ ಮೂಲಾಂಶವೆಂದರೆ ಮಾನಸಿಕ ಸ್ಥಿರತೆ. ಮಾನಸಿಕವಾಗಿ ಸ್ಟೇಬಲ್ ಇದ್ದರೆ ಮಾತ್ರ ನಾವು ಯಾವುದನ್ನು ಒಂದು ಫೈನಲ್ ಡಿಸೈಡ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಸ್ಥಿರತೆ ಅಂದರೆ ಯಾವುದೇ ಸಮಸ್ಯೆಗೆ ಸರಿಯಾದ ಆಲೋಚನೆ ಮಾಡಿ ಸೂಕ್ತ ನಿರ್ಣಯ ಕೈಗೊಳ್ಳಲು ಡಿಸಿಷನ್ ಮೇಕಿಂಗ್. ವ್ಯಕ್ತಿಗೆ ಮಾನಸಿಕ ಸ್ಥಿರತೆ ಮತ್ತು ಆಲೋಚನಾ ಸಾಮರ್ಥ್ಯ ಅತ್ಯಂತ ಪ್ರಮುಖ ಅಂಶವಾಗಿದೆ. ಓಕೆ, ಇಲ್ಲಿವರೆಗೆ 51ರಿಂದ 100ರವರೆಗೆ ಪ್ರಶ್ನೆಯನ್ನು HSCR ಏನು ಮಾದರಿ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಉತ್ತರಗಳನ್ನು ನಾವು ನೋಡಿದ್ವಿ. ಇದರಲ್ಲಿ ಏನಾದರೂ ತಪ್ಪುಗಳಿದ್ರೆ ಕಮೆಂಟ್ ಮಾಡಿ ಅದಕ್ಕೆ ಸರಿಪಡಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.